ಪಶ್ಚಿಮ ಬಂಗಾಳದಲ್ಲಿ ಭಾಗಶಃ ಪ್ರತಿಭಟನೆ ನಿಲ್ಲಿಸಿದ ಕಿರಿಯ ವೈದ್ಯರು. ಕಳೆದ 41 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದ ಕಿರಿಯ ವೈದ್ಯರು ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆಯಿಂದ ನಡೆಸ್ತಾ ಇದ್ದಂತಹ ಪ್ರತಿಭಟನೆ. ಮುನಿರತ್ನ ಕಾಂಗ್ರೆಸ್ನಲ್ಲಿದ್ದರೆ ಒಳ್ಳೆಯವ, ಬಿಜೆಪಿಗೆ ಬಂದರೆ ಕೆಟ್ಟವ. ಮುನಿರತ್ನ ಪ್ರಕರಣ ತನಿಖೆಯಾಗಿ ಸತ್ಯ ಹೊರಬರಲಿ, ಯಾರನ್ನೂ ಸಮರ್ಥಿಸಿಕೊಳ್ಳುವ ಪ್ರಶ್ನೆ ಇಲ್ಲ ಎಂದ ಬಿಜೆಪಿಗರು. ತುಮಕೂರಿನಲ್ಲಿ ಬಿವೈ ವಿಜಯೇಂದ್ರ, ದೊಡ್ಡಬಳ್ಳಾಪುರದಲ್ಲಿ ಅಶೋಕ್ ಹೇಳಿಕೆ. ಮಹಿಳೆ ಅಪಹರಣ ಪ್ರಕರಣ ಎಚ್.ಡಿ. ರೇವಣ್ಣ ಅರ್ಜಿ ವಿಚಾರಣೆ ಮುಂದೂಡಿಕೆ. ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಸೆಪ್ಟೆಂಬರ್ 26ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದ ಹೈಕೋರ್ಟ್. ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಅಗತ್ಯ ಬಿದ್ದರೆ ಸೆಕ್ಷನ್ 144 ಜಾರಿ. ಘಟನೆಯಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಗೆ ಸಣ್ಣ ಪುಟ್ಟ ಗಾಯ. ದಾವಣಗೆರೆಯ ಅರಳಿಮರ ವೃತ್ತದಿಂದ ಚಾಮರಾಜಪೇಟೆಗೆ ಹೋಗುವ ವೇಳೆ ಘಟನೆ. ಇಂದಿನಿಂದ ಸಿಎಂ 2 ದಿನಗಳ ಮೈಸೂರು ಜಿಲ್ಲಾ ಪ್ರವಾಸ, ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿ. ಇಂದು ಸುವರ್ಣ ಸಂಭ್ರಮ, ಕರ್ನಾಟಕ 50 ಚಿಂತನಾ ಸಮಾವೇಶದಲ್ಲಿ ಭಾಗಿ. ನಾಳೆ ಹಿರಿಯ ಪತ್ರಕರ್ತರಿಗೆ ಅಭಿನಂದನೆ ಹಾಗೂ ವಾರ್ಷಿಕ ಪ್ರಶಸ್ತಿ ವಿತರಣೆ ಮಾಡಲಿರುವ ಸಿದ್ದರಾಮಯ್ಯ. ಬಿಎಸ್ವೈ ವಿರುದ್ಧದ ಪೋಕ್ಸೋ ಪ್ರಕರಣ ಸೆಪ್ಟೆಂಬರ್ 27ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ. ಮಾರ್ನವಿ ಟೈಟಲ್ ಜೊತೆಗೆ ವಿಭಿನ್ನ ಕತೆ ಹೇಳಿದ ನಾಯಕಿ ಚೈತ್ರಾ ಆಚಾರ್. ವಿಭಿನ್ನ ಕಂಟೆಂಟ್ ಸಿನಿಮಾಗಳ ಜೊತೆ ಗೆದ್ದು ಬೀಗ್ತಾ ಇರೋ ಚಿತ್ರ ಮಾರ್ನವಿ. ರಾಷ್ಟ್ರ ಪ್ರಶಸ್ತಿ ವಿಜೇತ ಪ್ರೀತಮ್ ಆರ್ ಶೆಟ್ಟಿ ಶಿಷ್ಯ ರಿಷಿತ್ ಶೆಟ್ಟಿಯ ಚೊಚ್ಚಲ ಪ್ರಯತ್ನ. ಒಡಿಶಾದ ಜನಪ್ರಿಯ ಗಾಯಕಿ ರುಕ್ಸಾನಾ ಬಾನೋ ಆಸ್ಪತ್ರೆಯಲ್ಲೇ ಸಾವು. ಭುವನೇಶ್ವರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ವೇಳೆ ಘಟನೆ. ತನ್ನ ಪ್ರತಿಸ್ಪರ್ಧಿ ಗಾಯಕನಿಂದಾಗಿ ವಿಷ ಸೇವಿಸಿದ್ದಳು ಅಂದ ಕುಟುಂಬ ಮೂಲಗಳು. ಮಹಿಳಾ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್. ವೇತನ ಸಹಿತ ಮುಟ್ಟಿನ ರಜೆ ನೀಡಲು ಕರ್ನಾಟಕ ಸರ್ಕಾರ ತೀರ್ಮಾನ. ಮುಟ್ಟಿನ ರಜೆ ನೀಡುವ 4ನೇ ರಾಜ್ಯವಾಗಲಿದೆ ಕರ್ನಾಟಕ.